ಇಲ್ಲೊಂದು ಸಿಟಿ ಬಸ್ ಐತಿ, ಬರ್ರಿ ಸಿಟಿ ಬಸ್ ಹತ್ತಿ ಮಂದಿ ಮಾತು ಕೇಳೋಣಂತ. ಲೋಕಸಭೆ ಎಲೆಕ್ಷನ್ ನಿಮ್ಮ ಪ್ರಕಾರ ಯಾರು ಆರಿಸಿ ಬಂದ್ರೆ ಚಲೋ ರೀ? ಇಲ್ಲಿ ಈಗ ಯಾರು ಬಂದ್ರೆ ಇನ್ನೂ ಚಂದ ರೀ. ಈಗ ಯಾರು ಇದು ಮಾಡಿದಾರೆ? ಕಾಂಗ್ರೆಸ್ ಬಿಜೆಪಿ ರೀ? ಕಾಂಗ್ರೆಸ್ ಬಿಜೆಪಿ ರೀ? ಯಾವ್ದ್ರಿ? ಬಿಜೆಪಿ ಬಂದ್ರೆ ಪಾಡ ಬಿಜೆಪಿ. ಬಿಜೆಪಿ ರೀ? ಬಿಜೆಪಿಯಿಂದ ಯಾರು ರೀ? ಯಾರು ಬಂದ್ರೆ ನಮಗೇನು ಸಂತೋಷ ರೀ. ಇದು ತೋರಿಸಿದ ಯಾವ್ದು ಬಂದ್ರೆ ಒಳ್ಳೇದ್ರಿ ನಮ್ಗೆ. ಗಾಯತ್ರಿ ಸಿದ್ದೇಶ್ವರ ಅದಾರ್ರಿ, ಪ್ರಭಾ ಮಲ್ಲಿಕಾರ್ಜುನ್ ಅದಾರಿ, ಯಾರು ಬಂದ್ರೆ ಚಲೋ ರೀ? ನೋಡ್ರಿ, ನಮ್ಗೆ ಯಾರು ಒಬ್ಬರು ಚೆನ್ನಾಗಿ ಮಾಡಿದ್ರೆ ಸಾಕು ನಮ್ಮ ಬಡವ್ರ ಬಗ್ರಿಗೆ. ನಿಮಗೆ ಯಾರು ಮಾಡ್ಯಾರ ಅನಿಸ್ತೈತ್ರಿ? ಇಬ್ರು ಆಡ್ಯಾರ, ಇಬ್ರು ಮಾಡಿದಾರ. ಯಾರು ಮಾಡಿದಾರ ನಮ್ಗೇನು ಗೊತ್ತಿಲ್ಲ ಸರ್. ನಿಮ್ಗೆ ಹೆಂಗ್ ಖುಷಿ ಐತ್ರಿ? ಹೆಂಗೈತ್ರಿ 2005? ಖುಷಿನೂ ಇದೆ, ಹೇಳ್ತಾ ಇರೋದೇನು ಅನುಕೂಲನೂ ಇದೆ ಅನನುಕೂಲನೂ ಇದೆ. ಎಲ್ಲ ನಮ್ಮಲ್ಲೇ ಇದೆ. ಲೇಡೀಸ್ ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಲೇಡೀಸ್ಗೆ ಫ್ರೀ ಅಂದ್ಬಿಟ್ಟು ನಾವೇ ಗಲಾಟೆ ಅದೆಲ್ಲ ಮಾಡ್ತಿದ್ರೆ ಜೆಂಟ್ಸಿಗೆ ತೊಂದರೆ ಆಗುತ್ತೆ. ನಮ್ಮಂಗೆ ಅವರು ಜರ್ನಿ ಮಾಡ್ತಾ ಇರ್ತಾರೆ ತಾನೆ. ಈ ಸರಿ ಲೋಕಸಭೆ ಎಲೆಕ್ಷನ್ಗೆ ನಮಗೂ ಅನುಕೂಲ. ಲೋಕಸಭೆ ಎಲೆಕ್ಷನ್ಗೆ ನಿಮ್ಮ ಪ್ರಕಾರ ಇಲ್ಲಿ ದಾವಣಗೆರೆಗೆ ಯಾವ ಪಕ್ಷ ಆರಿಸಿ ಬಂದ್ರೆ ಚಲೋ? ಬಿಜೆಪಿ, ಕಾಂಗ್ರೆಸ್? ಒಟ್ನ ಬಡಗರಿಗೆ ಯಾರು ಅನುಕೂಲ ಮಾಡ್ತಾರೋ ಅವ್ರು ಬಂದ್ರೆ ಯಾರು ಮಾಡ್ಯಾರ ಅನಿಸ್ತೈತ್ರಿ ಇಷ್ಟು ದಿವಸ? ಈಗ ಸಿದ್ದರಾಮಯ್ಯರು ಕೆಲವರು ಬಡವರಿಗೆ ಅನುಕೂಲ ಮಾಡಿದ್ದಾರೆ. ಹಂಗಂತ ಮೋದಿನೂ ದೂರಕಾಲ, ಸಿದ್ದರಾಮಯ್ಯರೂ ದೂರಕಾಲ. ನಾವು ಬಿಜೆಪಿಗೆ ಹಾಕಿದ್ವಿ ರೀ. ಬಿಜೆಪಿ ಈ ಸರಿ ರೀ? ಈ ಸರಿ ಯಾವ್ದಕ್ಕಾದ್ರೂ ಹಾಕ್ಬೇಕು ಅನ್ಸತ್. ಬಿಜೆಪಿ 2000 ರೂಪಾಯಿ ಬರ್ತೈತಿ, ಬಸ್ ಫ್ರೀ ಐತಿ, ಅದೆಲ್ಲ ಎಷ್ಟು ದಿನ ಇರ್ತೈತ್ರಿ? ಒಂದ್ ಸ್ವಲ್ಪ ದಿನ ಇರ್ತೈತ್ರಿ. ಯಾವ್ದು ಅದು ಅವ್ರು ಬಂದ್ರು ಸೀಟ್ ಅಲ್ಲ, ಇವ್ರು ಬಂದ್ರು ಸೀಟ್ ಅಲ್ರಿ. ನಮಗೆ ಎರಡು ಓಕೆನೆ. ಬಟ್ ಆದ್ರೆ ಈ ಸರಿ ಯಾರು ಬಂದ್ರೆ ಚಲೋ ರೀ? ಅಲ್ಲ, ಇವ್ ಬಿಜೆಪಿ ಬಂದ್ರೆ ಚಲೋ ಅನಿಸ್ತತ್ರಿ. ಇಲ್ಲೇ ಇದಕ್ಕೆ MP ಯಾರು ಆಗ್ಬೇಕ್ರಿ? ದಾವಣಗೆರೆಗೆ ಯಾರು ಆರಿಸಿ ಬರ್ಬೇಕು? ಬಿಜೆಪಿ ಬರ್ಬೇಕ್ರಿ. ಬಿಜೆಪಿ ರೀ. ದರ್ಶನ್ ಅಗರ್ಬತ್ತೀಸ್ ವತಿಯಿಂದ ನಿಮ್ಗೊಂದು ಗಿಫ್ಟ್ ಹ್ಯಾಂಪರ್ ರೀ. ಸರಿ, ಬಸ್ ಫ್ರೀ ಮಾಡ್ಯಾರಲ್ರಿ, ಏನಂತೀರಿ? ಬಸ್ ಫ್ರೀ ಮಾಡೋದು ತಡೆಗಿಲ್ರಿ. ನಮಗೆ ಸಿಲಿಂಡ್ರ್ ಬಿಡಬೇಕು, ಆಮೇಲೆ ಇದು ಸಂಬಳ ಬರೋಂಗೆ ಆಗ್ಬೇಕು. ಈ ರೇಷನ್ ಕೊಡ್ತಾರಲ್ಲ, ರೇಷನ್ ಏನು ಕೊಡಲ್ಲ. 5 kg ಅಕ್ಕಿ ಕೊಡ್ತಾರೆ. ನಮ್ಮ ಜೀವನಕ್ಕೆ ಆಗ್ತದ 5 kg ಅಕ್ಕಿ. 2000 ರೂಪಾಯಿ ಬರುತ್ತಲ್ರಿ? ಎಲ್ಲಿ ಬಂದಿಲ್ಲ, ನಮ್ಗೆ 1 ರೂಪಾಯಿ ಬಂದಿಲ್ಲ. 2000 ರೂಪಾಯಿ. ಮತ್ತೆ ಕರೆಂಟ್ ಫ್ರೀ ರೀ? ಕರೆಂಟ್ ಒಂದು ಬರಲ್ಲ, ಅದು ಬರ್ತದೆ. ಅದು 50 ರೂಪಾಯಿ ಬರುತ್ತೆ. ಹೌದು, ಅದು 50 ರೂಪಾಯಿ ಕಟ್ತೀವಿ. ಮೋದಿನ ರಾಹುಲ್ ಗಾಂಧಿರೇ? ಮೋದಿ ರಾಹುಲ್ ಗಾಂಧಿ ಬರ್ಬೇಕು. ಮೋದಿ ಬೇಡ. ಮೋದಿ ಬೇಡ. ಮೋದಿಲಿಂದ ಏನು ಉಪಯೋಗ ಇಲ್ಲ ನಮಗೆ. ಆಗಿಲ್ಲ. ನಿಮಗೆ ಕರೆ ಅನಿಸ್ತೈತೇನ್ರಿ? ಅವರು ಅಮ್ಮಾರು ಹೇಳಿದ್ರು ಯಾವ ಪಕ್ಷನಾರ ಬಂದ್ರು ಬಡವ್ರಿಗೆ ಒಳ್ಳೇದು ಮಾಡೋದೇ ಬರೋದು. ಬಡವ್ರು ಯಾರು ಮಾಡ್ಯಾರ ಅಂತ ಅನಿಸ್ತೈತ್ರಿ ನಿಮ್ಗೆ? ನಮಗೆ ಇದುವರೆಗೆ ಯಾರು ಮಾಡ್ಯಾರ ಅಂತ ನಮಗೆ ಗೊತ್ತಿಲ್ಲ. ಹಂಗಾದ್ರೆ ನೀವು ಈ ಸರಿ ಓಟ್ ಯಾರಿಗೆ ಹಾಕ್ತೀರಿ? ನಾವು ನಮಗೆ ಯಾವ್ದು ಭರವಸೆ ಇರುತ್ತೋ ಅದಕ್ಕೆ. ಯಾರಿಗೆ ಐತ್ರಿ ನಿಮ್ಗೆ? ನಾವು ಹಾಕಬೇಕಾ ನಾವು ಯೋಚನೆ ಮಾಡ್ತೀವಿ. ಪ್ರಧಾನಮಂತ್ರಿ ಯಾರು? ಈಗಾಗಲೇ ಮೇಡಮ್ ಅವರೇ ನರೇಂದ್ರ ಮೋದಿ ಅವರು 2 ಬಾರಿ ಆಗಿದ್ದಾರೆ. ಹೊಸಬರಿಗೆ ಅವಕಾಶ ಕೊಡ್ಲಿ. 70 ವರ್ಷ ಇದ್ರಲ್ರಿ? 70 ವರ್ಷ ಇದ್ದಾಗ ಮೇಡಮ್ ಅವರೇ ಈಗ ನಾವು ಪಕ್ಷದ ಪರವಾಗಿ ಮಾತಾಡೋದು ಬೇಡ. ಯಾಕೆ ಅಂತ ಹೇಳಿದ್ರೆ ಇಂದಿನಿಂದ ನಮಗೆ SC STಗಳಿಗೆ ಸ್ಕೀಮ್ ತಂದವ್ರು ಯಾರು? ಉಚಿತ ಶಿಕ್ಷಣ ತಂದವ್ರು ಯಾರು? ಕೆರೆ ಕಟ್ಟೆಗಳ ಡ್ಯಾಮ್ಗಳನ್ನು ಕಟ್ಟಿಸ್ತವ್ರು ಯಾರು? ಅಲ್ವಾ ಮೇಡಮ್ ಅವರೇ? ಪ್ರತಿಯೊಂದು ಫಸ್ಟಿಂದ ನಾವು ಪಕ್ಷ ಅಂತ ಬೇಡ. ನರೇಂದ್ರ ಮೋದಿ ಅವರು ಈಗಾಗಲೇ 2 ಸರಿ ಆಗಿದ್ದಾರೆ. ಬೇರೆಯವ್ರಿಗೆ ಅವಕಾಶ ಕೊಡಿ. ನಾವು ಪಕ್ಷ ಅದೇ ಪಕ್ಷ, ಕಾಂಗ್ರೆಸ್ BJP ಅಂತ ಏನು ಮುಖ್ಯ ಅಲ್ಲ. ಇದು ಮೋದಿ ಅವ್ರ ಬದಲಿ ಯೋಗಿ ಅವ್ರು ಬರ್ಬೇಕು. ಯಾರೇ ಬರ್ಲಿ ರೀ. ಈಗ ಬಸ್ ಟಿಕೆಟ್ ಫ್ರೀ ಐತಲ್ರಿ, ಏನಂತೀರಿ? ಏನಂತ ಇರೋ ತನಕ ಓಡಾಡ್ತಾವಮ್ಮ. ಇಲ್ಲಿ ಕಾಲ್ಕ ಕೊಟ್ಟು ಓಡಾಡ್ತಾವ, ಇಷ್ಟು ದಿನ ಕೊಟ್ಟು ಓಡಾಡೇ ಅಲ್ಲ. ಹೌದು. ಈಗ ನಿಮ್ ಪ್ರಕಾರ ಯಾವ ಪಕ್ಷದವ್ರು ಬಂದ್ರೆ ಚಲೋ? ಯಾವ ಪಕ್ಷದಾರ ಬರ್ಲಿ, ಬಡವ್ರ ಮಗಳು ಚೆನ್ನಾಗ ನೋಡ್ಕೊಂಡ್ರ ಸಾಕು. ಯಾರು ನೋಡ್ಯಾರ ಇಷ್ಟು ದಿವ್ಸ ನಿಮ್ಗೆ ಅಂದ್ರೆ ಅನಿಸ್ತೈತ್ರಿ? ನೋಡಿದಾರ ಅಂದ್ರ ಏನ್ ಹೇಳಮ್ಮ, ಅವ್ರನ್ನ ಎತ್ತಿಗಟ್ಟೋದು ಇವ್ರನ್ನ ಎತ್ತಿಗಟ್ಟೋದು. ನಮ್ಮ ಮನ್ಸಿಗೆ ಎತ್ತಿಗಟ್ಟೋದ್ರಾಗ ಏನು ಇಲ್ಲ. ನಮ್ಮ ಮನ್ಸಿಗೆ ಬಂದದ್ ನಾವು ಹಾಕ್ತೇವೆ. ಅಲ್ಲ, ಮನಸ್ಸಿಗೆ ಬಂದಿದ್ದ ಹಾಕ್ರಿ. ಯಾರು ಕೆಲಸ ಮಾಡ್ಯಾರ ಅಷ್ಟೇ ಕೇಳತ್ತೀನಿ ನಾನು. ಚೆನ್ನಾಗಿ ಕೆಲಸ ಎಲ್ಲರೂ ಮಾಡ್ಯಾರ. ಅವ್ರು ನಾನ್ ಬರ್ಲಿ ಅಂತ ಅವ್ರು ಮಾಡಿದಾರ, ನಾನ್ ಬರ್ಲಿ ಅಂತ ಈಗ ಸಿದ್ದರಾಮಯ್ಯನು ಮಾಡಿದಾರ. ನಿಮಗೆ ಯಾವ ಪಕ್ಷದವ್ರು ಚಲೋ ಅನ್ಸಿದ್ರಿ ಕೆಲಸ? ಸಿದ್ದರಾಮಯ್ಯ ಸರ್ಕಾರ ಮತ್ತು ಮೇಲೆ ಇದನ್ನ ಯಾರು ಆಗ್ಬೇಕ್ರಿ? ಸಿದ್ದರಾಮಯ್ಯನೇ ಆಗ್ಬೇಕು. ಪ್ರಧಾನಮಂತ್ರಿ ರೀ ಅಂತೀರಿ? ರಾಹುಲ್ ಗಾಂಧಿನೋ ಮೋದಿನೋ ರೀ? ರಾಹುಲ್ ಗಾಂಧಿ ಆಗ್ಬೇಕು. ಯಾವ ಪಕ್ಷದವ್ರು ಅಥವಾ ಯಾರು ಕೆಲಸ ಮಾಡಿದವ್ರು ಆರಿಸಿ ಬರ್ಬೇಕಂತ ಆಸೆ ರೀ? ಆರಿಸೋದಂತಲ್ಲ, ಈಗೇನು ಮೇಡಮ್ ಬರ್ತಾರೆ, ಎಲೆಕ್ಟ್ ಆಗುತ್ತೆ. ಬಟ್ ತೋರಿಸ್ಕೊಳಕ್ಕೆ ಅಂತ ಸ್ವಲ್ಪ ಮಾಡ್ತಾರೆ. ಅವ್ರವರೆಲ್ಲ ಅವ್ರವ್ರಿಗೆ ದುಡ್ಡು ಮಾಡ್ಕೋತಾರೆ. ಬಡವ್ರಿಗಂತೂ ಯಾರೂ ಏನು ಮಾಡ್ತಿಲ್ಲ. ಈಗ ಬಡವರು ಅನ್ನೋದಕ್ಕಿಂತ ಹೆಚ್ಚಾಗಿ ಮಿಡ್ಲ್ ಕ್ಲಾಸ್ ಮೆಂಬರ್ಸ್ ಭಾಳ ಸಫರ್ ಪಡ್ತಿರೋದು. ಓಕೆ, ಬಡವರು ಅವ್ರವ್ರ ಲೆವೆಲಿಗೆ ಯೋಚನೆ ಮಾಡಿಬಿಡ್ತಾರೆ. ಶ್ರೀಮಂತರು ಚೆನ್ನಾಗಿರ್ತಾರೆ. ಮಿಡ್ಲ್ ಕ್ಲಾಸ್ ಮೆಂಬರ್ಸ್ ಅಲ್ಲೂ ಜೀವನ ಮಾಡೋಕ್ಕಾಗಲ್ಲ, ಇಲ್ಲೂ ಮಾಡೋಕ್ಕಾಗಲ್ಲ. ನಿಮ್ಮ ಪ್ರಕಾರ ಬಡವರಿಗೆ
ಯಾರು ಮಾಡ್ಯಾರ? ಯಾರು ಮಾಡಿಲ್ಲ ಮೇಡಮ್. ಸುಮ್ಮನೆ ನಮ್ಮ ದುಡ್ಡು ತಗೊಂಡು 2,000 ಅಲ್ಲಿ ಕೊಟ್ಟೆ 2,000 ಇಲ್ಲಿ ಕೊಟ್ಟೆ ಬಸ್ ಅಂತಾರೆ. ಫ್ರೀ ಮಾಡ್ಯಾರಲ್ರಿ ಯಾರು? ಏನಕ್ಕೆ ಬೇಕ್ರಿ ಅದು ಬಸ್ ಫ್ರೀ? ಪಾಪ ಮಕ್ಳಿಗೆ ಓಡಾಡಕ್ಕಾಗಲ್ಲ. ನಾವು ಯಾವಾಗೋ ಒಂದ್ಸರಿ ಬರ್ತೀವಿ, ಬಂದಾಗ ನಿಂತ್ಕೊಂಡೇ ಹೋಗ್ಬೇಕು. ಅವ್ರ ಮನೆ ಮಾರಿ ಅವ್ರ ದುಡ್ಡು ಏನಾರು ಕೊಡ್ತಿದಾರ? ನಮ್ಮದೇ ದುಡ್ಡು ತಾನೇ ಅದು. ಅದನ್ನ ಬೇರೆದಕ್ಕೆ ಯೂಸ್ ಮಾಡ್ಬೋದಲ್ಲ. ಅವ್ರು ಕೊಡ್ಲಿ, ಅವ್ರ ಮನೆ ಮಾರಿ ಅವ್ರು ಆಸ್ತಿ ಮಾಡಿ ಕೊಡ್ಲಿ, ಅವಾಗ ಒಪ್ಕೋತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.